ಊಟಕ್ಕೆ ಈ ರೀತಿ ಹೊಸದಾಗಿ ಒಂದ್ಸಲ ಗ್ರೇವಿ ಮಾಡಿ ನೋಡಿ. ಪಲ್ಯನೇ ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ 1-2 ಚಮಚ ಧನಿಯಾ ಬೀಜ, 1 ಚಮಚ ಜೀರಿಗೆ, ಸ್ವಲ್ಪ ದಾಲ್ಚಿನ್ನಿ ಹಾಕ್ತಿದ್ದೀನಿ, ಒಂದು ಏಲಕ್ಕಿ, ಹಸಿರು ಏಲಕ್ಕಿ ಇದ್ದರೆ ಅದು ಕೂಡ ಹಾಕೋಬೋದು, 2 ಲವಂಗ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. 2-3 ಸಪ್ಪನ ಹಸಿಮೆಣ್ಸಿನ್ಕಾಯಿ ಅದ ಇದು. 1-2 ಚಮಚ ಬಿಳಿ ಎಳ್ಳು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕ್ಲೀನಾಗಿ ತೊಳ್ಕೊಂಡೆ ಹಾಕ್ಕೊಂಡಿನಿ ಇಲ್ಲಿ. ಅದ್ರ ಜೊತೆಗೆ ಸ್ವಲ್ಪನೇ ಪುದೀನ ಸೊಪ್ಪು ಕೂಡ ಇಲ್ಲಿ ಸೇರಿಸ್ತಿದ್ದೀನಿ. ಇದಕ್ಕೆ 1 ಚಮಚ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಬೋದು. ನಾನಿಲ್ಲಿ 1 ಚಮಚ ಹಾಕ್ಕೊಂಡಿದ್ದೀನಿ ರೆಡ್ ಖಾರದ ಪುಡಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಓಕೆ ನೋಡಿ, ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ರುಬ್ಕೊಂಡಿನಿ ಅಂತೇಳಿ. ಇವಾಗ ಇದೇ ಮಿಕ್ಸಿ ಜಾರ್ನಲ್ಲಿ 3 ಟೊಮೆಟೊನ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇದು ಕೂಡ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ನೋಡಿ, ಇವಾಗ ಟೊಮೆಟೊ ಕೂಡ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ. ಇವಾಗ ಇವೆರಡೂ ರೆಡಿ ಆದಮೇಲೆ ಇಲ್ಲಿ ಕಡಾಯಿನಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಸುಮಾರು 4-5 ಚಮಚ ಎಣ್ಣೆ ಹಾಕ್ಕೊಂಡಿನಿ ಇಲ್ಲಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪನೇ ಕೆಂಪಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಅಥವಾ ಚಾಪ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಿದ್ದೀನಿ. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. 2 ಕೆಂಪಾದ್ಮೇಲೆ ಇವಾಗ ನಾವು ರುಬ್ಬಿದಂತಹ ಪೇಸ್ಟ್ ಹಾಕ್ತಿದ್ದೀನಿ. ನೀರು ಹಾಕೋಕ್ಕೆ ಹೋಗ್ಬಾರ್ದು, ಮೊದಲಿಗೆ ಪೇಸ್ಟ್ ಮಾತ್ರ ಹಾಕ್ಕೊಳ್ಳಿ. ಇವಾಗ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಓಕೆ ನೋಡಿ, ಇವಾಗ 1-2-3 ನಿಮಿಷ ಹೈ ಫ್ಲೇಮ್ದಲ್ಲಿ ಕುದಿಸ್ಕೊಂಡಿನಿ. 1-2-3 ನಿಮಿಷ ಮುಚ್ಚಿಟ್ಟಿದ್ದ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ. ಎಣ್ಣೆ ರಿಲೀಸ್ ಆದಮೇಲೆ ಇವಾಗ ಟೊಮೆಟೊ ಪೇಸ್ಟ್ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಅರಿಶಿನ ಕೂಡ ಹಾಕ್ತಿದ್ದೀನಿ. ಇಲ್ಲಿ 1 ಚಮಚ ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಸೇರಿಸಿ ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಇಲ್ಲಿ ಟೊಮೆಟೊ ಹಸಿದೆ ಪೇಸ್ಟ್ ಮಾಡ್ಕೊಂಡು ಇರ್ತೀವಲ್ವ, ಹೀಗಾಗಿ ಇದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ಮತ್ತೆ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ. ಇವಾಗ ಗ್ರೇವಿಯಲ್ಲಿ ನೀವು ನೋಡ್ತಿರ್ಬೋದು. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 10 ಕಾಜುನ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದ ಅದನ್ನು ಪೇಸ್ಟ್ ಮಾಡ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ. ನಿಮ್ಮ ಹತ್ರ ಕಾಜು ಇಲ್ಲ ಅಂದರೆ ನೀವೇನು ಮಾಡಿ ಗಟ್ಟಿಯಾಗಿರುವಂತಹ ಮಸೂರ ಸ್ಮೂತ್ ಮಾಡ್ಕೊಂಡು ಹಾಕೋಬೋದು. ಒಂದು ಅರ್ಧ ಕಪ್ ಆಗುವಷ್ಟು. 1 ಚಮಚ ಸಕ್ಕರೆ ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಇವಾಗ ಸಕ್ಕರೆ ಮತ್ತು ಈ ಕಾಜು ಪೇಸ್ಟ್ ಹಾಕ್ಕೊಂಡು ಮತ್ತು ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ಕಾಜು ಪೇಸ್ಟ್ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ಗ್ರೇವಿ. ಎಣ್ಣೆ ರಿಲೀಸ್ ಆಗಿದೆ. ಇವಾಗ ಎಣ್ಣೆ ರಿಲೀಸ್ ಆದಮೇಲೆ ಇದಕ್ಕೆ ಫುಲ್ ಕುದಿಯುವಂತಹ ನೀರು ಹಾಕ್ತಿದ್ದೀನಿ. ಇಲ್ಲಿ ಗ್ರೇವಿಗೋಸ್ಕರ ಬಿಸಿನೀರೇ ಹಾಕ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡು ಗ್ರೇವಿನ ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬಿಸಿನೀರನ್ನ ಹಾಕ್ಕೊಂಡಿನಿ ಇವಾಗ. ಮತ್ತು ಇದಕ್ಕೆ ಎಣ್ಣೆ ರಿಲೀಸ್ ಆಗೋ ತನಕ ಕುದಿಸ್ಕೊಂಡು ತೊಗೊತಿದ್ದೀನಿ. ವಾವ್ ನೋಡಿ, ಫೈನಲಿ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ಒಂದ್ಸಲ ಉಪ್ಪು ಚೆಕ್ ಮಾಡಿ ನೋಡ್ಬೋದು ನೀವು ಇಲ್ಲಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕೊನೆಗೆ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ತಿದ್ದೀನಿ. ಒಂದು ಸ್ವಲ್ಪನೇ ಕಸೂರಿ ಮೇಥಿ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ನಮ್ಮ ತುಂಬಾ ರುಚಿಯಾಗಿರುವಂತಹ ಹೆಲ್ದಿ ಕರಿ ರೆಸಿಪಿ ರೆಡಿಯಾಗಿದೆ. ಈ ರೀತಿ ಕರಿ ರೆಸಿಪಿ ಮಾಡಿದರೆ ಪಲ್ಯದ ಅವಶ್ಯಕತೆಯೇ ಇರುವುದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಓಕೆ, ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.